ಕರ್ನಾಟಕದ ಈ ದಟ್ಟ ಕಾಡಿನ ಮಧ್ಯೆ ಗೂಗಲ್ ಮ್ಯಾಪ್ಸ್ ಕೂಡ ಕೆಲ ಕ್ಷಣ ಮೌನವಾಗುತ್ತದೆ. ಇದು ಮ್ಯಾಂಡೇಟರಿ ಬ್ರೋ, ಈ ರೋಡಲ್ಲಿ ಹೋಗೋರಿಗೆ ಇಲ್ಲೊಂದು ಸ್ಟಾಪ್ ಕೊಡೋದು ಮ್ಯಾಂಡೇಟರಿ ಅಷ್ಟೇ. ಆದರೆ ಪ್ರಕೃತಿ ಮಾತ್ರ ತನ್ನ ರಹಸ್ಯವನ್ನು ನಿಧಾನವಾಗಿ ತೆರೆದಿರುತ್ತದೆ. ಹೋಗುದಿಲ್ವಾ? ಬೇಡ ಅಂತೀರಾ? ಇದು ಭೀಮೇಶ್ವರ. ನಮ್ಮ ಭಟ್ಕಳದಲ್ಲಿ ರೋಡ್ ಮೇಲೆ ಪಾರ್ಕಿಂಗ್ ವ್ಯವಸ್ಥೆ, ಈ ಥರ ವ್ಯವಸ್ಥೆ ಎಲ್ಲೂ ಸಿಗೋದಿಲ್ಲ ನಿಮಗೆ. ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ರೋಡ್ ಮೇಲೆ, ಹೈವೇ ಮೇಲೆ. ಅರಣ್ಯ ಇಲಾಖೆಗಳು ಟನ್ 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 ಟನ್. ಎದ್ದೇವ್ರೆ. ಸೊ ಭೀಮೇಶ್ವರ ಫಾಲ್ಸ್ ಹೋಗೋ ದಾರಿಯಲ್ಲೇ ನಿಮ್ಗೆ ಇದೊಂದು ಫಾಲ್ಸು ಸಿಗ್ತದೆ. ಐ ಇದಕ್ಕೆ ಹೆಸರಿಲ್ಲ ಅನ್ಕೋತೀನಿ, ಬಟ್ ಫಾಲ್ಸ್ ಮಾತ್ರ ಸೈಕ್. ಇದು ಮ್ಯಾಂಡೇಟರಿ ಬ್ರೋ, ಈ ರೋಡಲ್ಲಿ ಹೋಗೋರಿಗೆ ಇಲ್ಲೊಂದು ಸ್ಟಾಪ್ ಕೊಡೋದು ಮ್ಯಾಂಡೇಟರಿ ಅಷ್ಟೇ. ಬ್ರದರ್ ಮೇಲ್ಗಡೆ ಹತ್ತೀನಿ. ಶರಾವತಿ ವನ್ಯಜೀವಿ ವಲಯ, ಕೋಗಾರು. ಪ್ಲಾಸ್ಟಿಕ್ ಗೋ ಅವೇ, ಐ ವಾಂಟ್ ಮೈ ಅರ್ತ್. ಓಕೆ. ಚಿರತೆ ಮಂಗ್ ಕೊಟ್ಟು ತಿಂತದೆ ಕಣ, ಚಿರತೆ ಬಾಟ್ಲು ತಿಂತದೆ. ಓಕೆ. ಪ್ಲಾಸ್ಟಿಕ್ ಗೋ ಅವೇ. ನಮ್ಮ ಜನ ಅಲ್ಲೇ ಪ್ಲಾಸ್ಟಿಕ್ ಹಾಕಾರೆ. ಮತ್ತೆ ಹೋಟೆಲ್ ಚೈತ್ರ, ಟೀ ಕಾಫಿ. ನೋ ಬ್ರೋ, ವಿ ಡೋಂಟ್. ಇದೆಂಥದ್ದು? ಹಾಂ, ಉಷ್ಟ್ರ ಪಕ್ಷಿ. ಸಾಗರ 68. ಇಲ್ಲಿಂದನೇ ಕೆಳಗಡೆ ರೋಡ್ ಅನಿಸ್ತದೆ ನನ್ನ ಪ್ರಕಾರ. ಅಲ್ಲೊಂದು ಕ್ರಾಸ್ ಅದೇ. ಜನ ರಾಶಿ ಬ್ರೋ. ಇವತ್ತು ಮತ್ತೆ ಸಂಡೇ ಬಂದಿದ್ದೇವೆ ನಾವು, ಫುಲ್ ಕ್ರೌಡು. ಭೀಮೇಶ್ವರ ಲ್ಯಾಂಡ್. ಸೊ ಫುಲ್ ಕ್ರೌಡು. ಬೈಕೆಲ್ಲ ಇಲ್ಲೇ ಉಂಟಪ್ಪ, ಬೈಕ್ ಬಿಡೋದಿಲ್ಲ ಏನು ಮೋಸ್ಟ್ಲಿ. ಇಲ್ಲಿಂದ ಏನೊಂದು 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಬಟ್ ಇಲ್ಲಿಂದ ನಿಮಗೆ ಆಫ್ ರೋಡ್ ಅಂತೆ ಫುಲ್ಲು, ಜೀಪ್ ಎಲ್ಲ ಉಂಟು. ಸೊ ಜೀಪ್ಗೆ ರೇಟು ಏನು ಅಂತ ಕೇಳಿ ಬೈಕಲ್ಲೇ ಹೋಗೋದಾ ಇಲ್ಲ ಜೀಪಲ್ಲಿ ಹೋಗೋದಾ ನೋಡ್ಬೇಕು. ಬೈಕ್ ಹೋಗೋದಿಲ್ವಾ? ಬೇಡ ಅಂತೀರಾ? ಹಾಂ, ಅಯ್ಯೋ. ಜೀಪಿಗೆ ಎಷ್ಟು? 150. ಹಾಂ, 8 ಜನನಾ? 8 ಜನಗೆ ಎಲ್ಲಿ ಹೋಗೋದು ಬ್ರೋ ಈಗ? ಒಂದು ರಿಸ್ಕ್ ತಗೊಂಡು, ರಿಸ್ಕ್ ಹೇ ತೋ ಇಷ್ಕ್ ಹೇ ಅಂತ ಬೈಕ್ ಮೇಲೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ಬಿಟ್ವಿ ಬ್ರೋ. ಜೀಪು 150 ಅಂತೆ ಒಂದು ಮೆಂಬರ್ಗೆ. ಟೋಟಲ್ 8 ಮೆಂಬರ್ಸ್ ಇರಬೇಕಂತೆ. ಹೋಗಲ್ವಾ? ಯಾವ ಕಡಿಕಮ್
ಏನಾಗ್ತದೆ ಅಂತ ನೋಡುವ. ಈ ಬೈಕಲ್ಲೇ ಆಫ್ ರೋಡು. ಹಾಂ ಗೊತ್ತಿಲ್ಲ. ಎಷ್ಟೊಂದು ಸಜೆಷನ್. ಹೌದಾ? ಸೊ ನಾನು ಲಾಸ್ಟ್ ಟೈಮ್ ಬಂದಂಗೆ ಈ ಥರ ಇಲ್ಲಾಗಿತ್ತು. ಇಷ್ಟೆಲ್ಲ ಆಫ್ ರೋಡು, ಇಷ್ಟೆಲ್ಲ ಕೆಸರು ಇಲ್ಲಾಗಿತ್ತು ಮೋಸ್ಟ್ಲಿ. ಸೊ ಈಗ ನೋಡುವ. ತುಂಬ ಜನ ಹೇಳಿದ್ರು ಹೋಗಬೇಡಿ ಅಂತ. ಎಕ್ಸ್ಪಲ್ಸೇ ಹತ್ತುತ್ತಿಲ್ಲ ಅಲ್ಲಿ, ಹಿಮಾಲಯನ್ನೇ ಮೇಲ್ಗಡೆ ಹತ್ತುತ್ತಿಲ್ಲ, ಬೇಡ ಹೋಗಬೇಡಿ ಅಂತ. ಸೊ ಒಂದು ರಿಸ್ಕ್ ಅಷ್ಟೇ, ನೋಡುವ ಏನಾಗ್ತದೆ ಅಂತ. ಇಲ್ಲಿ ತನಕ ಯಾವುದೇ ಕಷ್ಟ ಅನಿಸ್ತಿಲ್ಲಪ್ಪ, ಆರಾಮ ಹೋಗ್ತಾ ಉಂಟು. ಬನ್ನಿ, ಜೈ ಶ್ರೀರಾಮ್ ಅಂತ ಹೋಗ್ಬಿಡೋದಷ್ಟೇ. ಹಂಗೆ ಬರ್ಬೇಕಾ? ಹಿಂಗೆ ಹಂಗೆ ಹೋಗು. ಈಗ ಯಾರು ಜೀಪ್ನವರು, ನಾವು ಮಧ್ಯೆ ಎಲ್ಲಾದರೂ ಸಿಕ್ಕಾಕೊಂಡಂಗೆ ಜೀಪ್ನವ್ರು ಬಂದರೆ ಬೈದೇ ಬಿಡ್ತಾರೆ ನಮಗೆ ಅಷ್ಟೇ. ನಿಮ್ಗೆ ಹೇಳಿಲ್ವಾ ಆ ಕಡೆ ಹೋಗಬೇಡಿ ಅಂತ? ಅಲ್ಲೊಂದು ಎಕ್ಸ್ಪಲ್ಸ್ ನಿಲ್ಲಿಸಿ ಹೋಗೋಣ ಬಾ. ನನ್ನ ಹತ್ರ ಏನಾದರೂ ಎಕ್ಸ್ಪಲ್ಸ್ ಇದ್ದಿದ್ರೆ ಸೀದಾ ಹೋಗ್ತಿದ್ದೆ ಅಷ್ಟೇ, ಡೈರೆಕ್ಟ್ ಮೇಲೆ. Ladies and gentlemen, you're not ready for this. ಬಾರ ಏನು ಬ್ರೋ, ಒಂದು ನಿಮಿಷ. ಆಯ್ತು, ಆರಾಮ್ ಹೋಗ್ಬೇಕು. ನಮ್ದು ಒಂಥರ ಎಕ್ಸ್ಪಲ್ಸ್ ಇದ್ದಂಗೆ, ಎಕ್ಸ್ಪಲ್ಸೇ ಅಲ್ಲಿ ಇಟ್ಟು ಬಂದಾರ ಅವರು. ನಾವು NS ತಗೊಂಡು ಇಲ್ಲಿ ಬಂದನು. ಇಟ್ಸ್ ಡಿಪೆಂಡ್ಸ್ ಆನ್ ಯು ಅಷ್ಟೇ. ನೀವು ಬೈಕ್ ಹೊಡಿತೀರಾ, ನೀವು ಈ ಥರ ಆಫ್ ರೋಡ್ ಮಾಡ್ತೀರಾ ಅಂತ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇದೆ, ಆರಾಮ್ ಬಂದಿರಿ ಅಷ್ಟೇ. ನಾನು ಮುಂಚೆ ತಲೆ ಫಿಕ್ಸ್ ಆಗಿ ಬಂದಿದ್ದೆ, ಬೈಕ್ ತಗೊಂಡೇ ಹೋಗ್ಬೇಕಂತ. ಇದೆಲ್ಲ ಯಾವ ಆಫ್ ರೋಡ್ ಜಾರ್ತದೆ ಅನ್ನೋದಷ್ಟೇ ಬಿಟ್ರೆ ಆಫ್ ರೋಡ್ ಏನು ಹೆವಿ ಆಫ್ ರೋಡ್ ಏನಲ್ಲ. ಇಲ್ಲೊಂದು ಚೂರು ಕಷ್ಟ ಉಂಟು. ಅದು ಜಾರುತ್ತೆ. ಅಯ್ಯೋ, ಚಪ್ಪಲ್ ಕಿತ್ತೋಯ್ತು ಮರೆ, ಚಪ್ಪಲ್ ಕಿತ್ತೋಯ್ತು ಅಂದೆ. ಅದ 4x4 ಆ ಕಡೆ ಈ ಕಡೆ ಆಗ್ತದೆ. ನಮ್ ಗಂಡ ಸಿಗ್ ನೋಡಿದ್ರು ಚಪ್ಪಲಿ ಕಿತ್ತಬಿಟ್ಟದೆ. ಹೆಸರು ಗಂತಿ ಇದೇನಿದು? ಆಯಿತು ಬ್ರೋ, ಭೀಮೇಶ್ವರ ಬಂತು ಇಷ್ಟೇ. ಇಮ್ಯಾಜಿನ್ ಮಾಡಿ, ನನಗೇನಾದರೂ ನನ್ನ ಕೈಯಲ್ಲಿ ಏನಾದರೂ ಎಕ್ಸ್ಪಲ್ಸ್ ಸಿಕ್ಬಿಟ್ರೆ ಯಾವ ಗುಡ್ಡಿ ಹಚ್ತೆ ನಾನು ಅಂತ.
ಆಗಲ್ಲ ಬ್ರೋ. ಸ್ವಲ್ಪ ಟ್ರಿಕ್ಕಿಯಾಗಿ चप्पल का तुम यार भी चप्पल कितने चप्पलिनू ಕಿತ್ತೋಗ್ಬಿಡ್ತು ಬ್ರೋ. ಯಾವುದಿದ್ರು ಎಕ್ಸ್ಪಲ್ಸು. ಅಯ್ಯಪ್ಪ, ನೀವೊಂದೇ ಬರೋದಲ್ಲ ಬ್ರೋ, ನಾವು ಬರ್ತೀವಿ. ಚಪ್ಪಲಿ ಹುಡ್ಕ್ಬೇಕಲ್ಲ ಬ್ರೋ, ಚಪ್ಪಲಿ ಎಲ್ಲ ಕಿತ್ತು ಬಿಡ್ತು. ಎರಡು ಕಿತ್ತೈತೆ. ಸೊ ನೀವು ಇಲ್ಲಿ ಭೀಮೇಶ್ವರ ಕಡೆ ಮೇಲ್ಗಡೆ ಬರ್ಬೇಕಂದ್ರೆ ನನ್ನ ಸಜೆಷನ್ ಜೀಪಲ್ಲೇ ಬನ್ನಿ ಬ್ರೋ. ನಮ್ಮದು NS ಅಜ್ಜಿ ಎಕ್ಸ್ಪಲ್ಸ್ ಎಲ್ಲ ಬರ್ಬೋದು, ಎಕ್ಸ್ಪಲ್ಸ್ ಬರ್ಬೋದು. ಇದು ಯಾವುದೋ ಬುಲೆಟ್ ತಂದುಬಿಟ್ಟಾರೆ, ಅದು ಓಲ್ಡ್ ಮಾಡೆಲ್. ಇವರು ಪ್ರೋ ಡ್ರೈವರ್ ಅಂದರೆ ಅವರು HD ಹಿಮಾಲಯನ್ ಬ್ರೋ, ಇದೆಲ್ಲ ಬರ್ಬೋದು ಬೈಕು. ಬಟ್ ನೀವು ಪ್ರೋ ರೈಡರ್ ಆಗಿರ್ಬೇಕಷ್ಟೇ, ನೀವು ಆಫ್ ರೋಡ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಇವರು ಜೀಪಿಗೆ ವೇಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಲೋಕಲ್ಸ್ ಜೀಪ್ ಡ್ರೈವರ್ ಮಾಡೋರು ಏನಂತ ಹೇಳಿದ್ರಂದರೆ, ನೀವು ಮೇಲ್ಗಡೆ ಹತ್ತು ಬರೋದು ಯಾವುದೂ ಅಲ್ಲ, ಕೆಳಗಡೆ ಇಳಿದು ದೊಡ್ಡ ಹಬ್ಬ ಅಂತ. ಸೊ ನೋಡುವ, ಇವರೆಲ್ಲ ಹೋಗ್ತಾವ್ರೆ. ಸೊ ನಾವಲ್ಲಿ ಮೇಲ್ಗಡೆ ಹೋಗಿ ಆಮೇಲೆ ಕೆಳಗಿಳಿಬೇಕು. ಸೊ ಇವರೇ ನೋಡಿ ಲೆಜೆಂಡ್, ಬುಲೆಟ್ ತಗೊಂಡಿದ್ದಾರೆ. ಬರುವುದಾದರೆ ಜೀಪಲ್ಲಿ ಬನ್ನಿ ಬ್ರೋ, ಒಂದು ಒಳ್ಳೆ ರೈಡರ್ ಆಗಿದ್ದರೆ ಮಾತ್ರ ಬೈಕ್ ತಗೋರ್ಬೇಕು. ಇಲ್ದಿದ್ರೆ ಕತ್ ಮುಗ್ದೋಗ್ತದೆ, ನಿಮ್ಮದು ನಿಮ್ಮ ಬೈಕ್ದು ಎರಡ್ರದ್ದು ಕತ್ತಿ ಮುಗೀತದೆ. ಎಲ್ಲಿ ನೋಡಿ, ಇಲ್ಲಿದೆ ಯಾವ್ದಾರು ಒಂದು ಚಪ್ಪಲ್ ಕೊಳ್ಸ್ಕೊ ಹೋಗ್ತೈತೆ. ಕಾಲು ನೋಡಿ ಬ್ರೋ, ಫಸ್ಟ್ ಕಾಲು ಅಂತ ಹೊಡ್ಬೇಕು. ಓ ಫಕ್, ಥಿಂಕ್ ಇಲ್ಲಿದೆ. ಕೈ ತೊಳೆದಿದೆ, ಇಲ್ಲಿ ಕಾಲು ತೊಳೆದು ಸೀದಾ ಕೆಳಗೆ. ಬಂಡೆಕಲ್ಲು ನೋಡಿ ಬ್ರೋ, ಬಂಡೆಕಲ್ಲು. ಯಾವ ಬಂಡೆಕಲ್ಲಿದ್ರು ಬಂಡೆಕಲ್ಲು ಮೇಲೆ ಹೆಸರು ಬರೆಯೋದಂತೂ ನಮ್ಮ ಜನ ಬಿಡೋದಿಲ್ಲ. ಸೊ ಫೈನಲಿ ದೇವಸ್ಥಾನ ಬಂತು. ಹಿಂಗೆ ಮೇಲತ್ಬೇಕು, ಅಲ್ಲೊಂದು ಮೆಟ್ಲಿದೆ, ಮೇಲತ್ಬೇಕು. ಅಲ್ಲೇ ಫಾಲ್ಸ್ ಇದೆ, ಫಾಲ್ಸ್ ತೋರಿಸ್ತೇನೆ ನಿಮಗೆ. ಫಾಲ್ಸ್ ನೋಡೋಕ್ಕೆ ಬಂದಿತ್ತು ನಾವು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಮೇಲ್ಗಡೆ ಬೈಕ್ ತಗೊಬಂದಿದ್ರು, ಇಲ್ಲಾಂದರೆ ಬರಲೇಬೇಡಿ. ಇಲ್ಲಾಂದರೆ 150 ಕೊಟ್ಟು ಜೀಪಲ್ಲಿ ಹತ್ಬಿಡಿ. 8 ಮೆಂಬರ್ಸು ಒಟ್ಟಿಗೆ ಜೀಪ್ ಹತ್ತಿ ಬಂದ್ಬಿಡಿ. ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದರೆ ಸ್ಪ್ಲೆಂಡರು ಬರ್ತದೆ ಅಷ್ಟೇ. ನೋಡಿ, ವ್ಯೂ ನೋಡಿ ಬ್ರೋ, ಈ ಥರ ವ್ಯೂ ನೋಡ್ಲಿಕ್ಕೆ ಮಾತ್ರ ಪೀಸ್ ಅಷ್ಟೇ. ಈ ಥರ ವ್ಯೂ ನಿಮಗೆ ದಾರಿ ಸೀಕರ್ಸಲ್ಲಿ ಮಾತ್ರ ಸಿಗ್ತದೆ. ಅಲ್ಲಿದೆ ಫಾಲ್ಸು, ಇಲ್ಲಿಂದ ನೋಡೋದಿಲ್ಲ. ಅಲ್ಲಿದೆ ಅಲ್ಲಿ ಒಳಗೆ ವ್ಯೂ ನೋಡಿ ಬ್ರೋ. ವಾವ್.
ಟೈಮ್ ಎಷ್ಟಿತ್ತು 4:15 5 ಗಂಟೆ ಕ್ಲೋಸ್ ಇದ್ದು. ನೀವೇನಾದರೂ ಇಲ್ಲಿ ಬರಬೇಕಂದ್ರೆ 5 ಗಂಟೆ ಒಳಗೆ ಬನ್ನಿ ಬ್ರೋ. 5 ಗಂಟೆ ಒಳಗೆ ಬಂದರೆ ಬೆಸ್ಟು. 5 ಗಂಟೆ ಮೇಲೆ ಎಂಟ್ರೆನ್ಸ್ ಕ್ಲೋಸು. ಸೊ ಈಗ ನಾವು ಬೈಕ್ ಮೇಲೆ ಬಂದರೆ ಗಾಡ್ ಮಸ್ತಿಗೆ. ಸೊ ಈಗ ನಾವು ಅದೇ ಥರ ಹೋಗಬೇಕಲ್ಲ, ನೋಡುವ ಅಲ್ಲಿ ಬೈಕ್ ಹತ್ರ ಹೋಗಿ ಯಾವ ಥರ ಸಿಚುವೇಶನ್ ಇದೆ ಅಂತ ಅಲ್ಲಿ ಬೈಕ್ ಹತ್ರ ಹೋಗಿ ತೋರಿಸ್ತೆ. ಜೀಪಲ್ಲಿ ಬಂದುಬಿಟ್ರೆ ಆರಾಮ್. ನೀವು ಜೀಪಲ್ಲಿ ಬಂದುಬಿಟ್ರೆ ಯಾವುದೇ ತಲೆಬಿಸಿಲ್ಲ. ಜೀಪಲ್ಲಿ ಬಂದುಬಿಟ್ರೆ ಪೀಸ್. ಅದೇ ನೀವು ಬೈಕ್ ಬಂದರೆ ಸ್ವಲ್ಪ ಕಷ್ಟ, ಬಟ್ ನೀವು ಒಳ್ಳೆ ರೈಡರ್ ಆದರೆ ಆರಾಮ್ ಬರ್ಬೋದು. ಯಾವುದು ಅಡ್ವೆಂಚರೇ ಬೇಕಂತಿಲ್ಲ, ಅಡ್ವೆಂಚರ್ ಬೈಕೇ ಬೇಕಂತಿಲ್ಲ, ಅಡ್ವೆಂಚರ್ ಬೈಕ್ ಬೇಕಂತಿಲ್ಲ ನಿಮಗೆ. ಸ್ಪ್ಲೆಂಡರ್ ಇದ್ದರೂ ಬರ್ತೀರಾ ನೀವು, ನಿಮ್ಮ ಹತ್ರ ಸ್ಕಿಲ್ ಇರಬೇಕಷ್ಟೇ. ನಿಮ್ಮ ಹತ್ರ ಸ್ಕಿಲ್ ಇದ್ದರೆ ಬೈಕನ್ನು ಇಲ್ಲವರೆಗೆಲ್ಲ ಅಲ್ಲಿ ಮೇಲವ್ರಿಗೆ ಬೇಕಂತ ಹೋಗ್ತೀರಿ ನೀವು. ಸೊ ಸ್ಕಿಲ್ ಇಲ್ಲ ಅಂದರೆ ಐ ಸಜೆಸ್ಟ್ ಜೀಪಲ್ಲೇ ಬಂದುಬಿಡಿ, ಬೇಡ ರಿಸ್ಕ್ ತೊಗೊಳ್ಬೇಡಿ. ಫೈನಲಿ ಬೈಕ್ ಹತ್ರ. ಸೊ ಇಲ್ಲಿ ನೋಡಿ ಬ್ರೋ, ಫುಲ್ ಕೀಚಡ್. ಸೊ ಇಲ್ಲಿ ಕೆಳಗಡೆ ಹೆಂಗೆ ಇಳಿಸೋದು ಅಂತ ನೋಡ್ತಾ ನಾನೀಗ. ಸೊ ಬರಬೇಕಿದ್ರೆ ಹೆಂಗೆ ಬಂದರೆ ಅಂತ ನೋಡಿದ್ರಿ. ಸೊ ಈಗ ಕೆಳಗಡೆ ಇಳಿಬೇಕಿದ್ರೆ ಹೆಂಗೆ ಇಳಿಬೇಕು ಅಂತ ನೋಡುವ. ಅವ್ರು ಹೇಳಿದ ಪ್ರಕಾರ ಕೆಳಗಡೆ ಮೇಲೆ ಹತ್ತೋದು ಯಾವುದೂ ಅಲ್ಲ ಅಂತೆ, ಕೆಳಗಡೆ ಇಳಿಯೋದೇ ಟಫ್ ಅಂತ. ಸೊ ನೋಡುವ, ಒಂದು ಬೈಕ್ ಹೋಯ್ತು ನಮ್ಮದು. ಮತ್ತು ಇನ್ನೊಂದು ಚಪ್ಪಲಿ ನೋಡಿ ಬ್ರಾ, ಎಂತ ಮಾಡೋದಾಯ್ತು ಈಗ. ಅಣ್ಣ ಕವರ್ ಏನಾದರೂ ಇತ್ತಾ? ಲೋಕಲ್ಸ್ ಮಾತ್ರ ಒಳ್ಳೆ ಜನ. ಒಂದೊಂದು ಕಡೆ ಏನೋ ಇವ್ರ ಜಾಗನ ಹಾಳು ಮಾಡೋಕ್ಕೆ ಬಂದಿದ್ದೀವಿ ಅಂತ ಟ್ರೀಟ್ ಮಾಡ್ತಾರೆ ಒಂದೊಂದು ಕಡೆ, ನಾನು ನೋಡಿದ್ದೀನಿ. ಬಟ್ ಇಲ್ಲಿ ಜನ ಮಾತ್ರ ಬೆಸ್ಟ್ ಜನ. ಭೀಮೇಶ್ವರ ಜನರು ಒಳ್ಳೆಯವರು ಅಷ್ಟೇ. ಬ್ರೋ ಫೈನಲಿ ಕೊಟ್ಟೆ, ನಮ್ಮ ಭಟ್ರ ಮನೆಗೆ ಸಿಕ್ತು. ಅಯ್ಯಪ್ಪ, ಯಾರು ನನ್ನ ನೋಡಿದ್ರೆ ಸಾಗರದಿಂದ ಭಟ್ಕಳಕ್ಕೆ ಬರೀ ಕಾಲಲ್ಲಿ ಹೋಗ್ಬೇಕೀಗ. ಕಮ್ ಆನ್ ಬ್ರೋ. It's not about the bike bro, it's about the skill. Oh my god, ಏನು ದೊಡ್ಡ ಆಫ್ ರೋಡ್ ಏನಿಲ್ಲ ಬ್ರೋ ಇದರಲ್ಲಿ, ಆರಾಮ್ ಬರ್ಬೋದು. ಓ ಬ್ರೋ ಬರ್ತೆ. ಹಾಂ ಅಲ್ಲ, ನಾನು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋದಿತ್ತಾ. ಹೌದ್ರಿ, ಮುಂದೆ ಹೋದ್ರು. ಹಾಂ, ನಂಗೆ ಮೆಸೇಜ್ ಮಾಡಿ. ಸರಿ ಇಲ್ದಿರ ಹೋಗಲ್ಲ ಗಾಡಿಗೆ ಸ್ವಲ್ಪ ನೀರು ತೋರಿಸ್ಬೇಕು. ಹಿಂಗಿದ್ರೆ ಯಾವ ಗಾಡಿ ಹೊಡ್ತದೆ? ಫಕ್ಸಿನ್ ಇದೇನು ಚಂದದ ನೀರಲ್ಲ. ಆ್ಯಂಡ್ ಬ್ರೋ ಫೈನಲಿ ಚಪ್ಪಲ್ ಇಲ್ಲದೆ ಭೀಮೇಶ್ವರ ಗುಡ್ಡ ಹತ್ತು ಬಂದೆ. NS ಹೋಗಿ ಬಂತು ಬ್ರೋ. ನೀವು ಎಕ್ಸ್ಪಲ್ಸ್ ಹಿಮಾಲಯನೆಲ್ಲ ಇಲ್ಲಿಟ್ಟರೆ ಹೆಂಗೆ? ಸೊ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಇಲ್ಲೇನಾದರೂ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೊಂಡು ಮನೆ ಕಡೆ ಹೋಗೋದೇನು. ₹150 ಮಗ ಕಾಂಬೇಡಿ, ಜೀಪ್ ಹೋಗ್ಬಿಡಿ. ಸಲ ಗಾಡಿ ವ್ಯವಸ್ಥೆ ನೋಡಿ ಬ್ರೋ, ಗಾಡಿ ಸಿಚುವೇಶನ್ ನೋಡಿ. ಇದು ನಮ್ಮ ಪಾದರಕ್ಷೆ. ಸೊ ಫೈನಲಿ ಭೀಮೇಶ್ವರ ಮುಗಿಸಿ ಬರೀಗಾಲ್ನಲ್ಲಿ ವಾಪಸ್ ಹೋಗ್ತಾ ಅವರಷ್ಟೇ.
ಬರೀಗಾಲ್ನಲ್ಲಿ ವಾಪಸ್ ಹೋಗ್ತಾವ್ರೆ. ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡುವ. ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.